ನಮ್ಗೆ ನೆನಪರ್ತದೆ ಯಾರು ಅಂದ್ರೆ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಆ ಚರಿತ್ರೆ ಹೋದಾಗ ಅವರ ಹೃದಯದ ನೆನಪುಗಳು ನಮ್ಗೆ ಕಾಡ್ತಾನೆ ಇರ್ತಾವೆ, ಬರ್ತಾನೆ ಇರ್ತವೆ. ಇದು ವಿಶೇಷವಾಗಿ ಯಾಕಂದ್ರೆ ಅವರು ಡಾಕ್ಟರ್ ಕುಮಾರಸ್ವಾಮಿ ಅವರು ಏನಂತಾರೆ, ಪರಮ ಪೂಜ್ಯರು ಯಾರನ್ನ ಸನ್ಮಾನ ಮಾಡಬೇಕು, ಯಾರನ್ನ ಗೌರವಿಸಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಮೊಟ್ಟ ಮೊದಲು ತಂದೆಯನ್ನ ಗೌರವಿಸಬೇಕು, ತಂದೆ ತಾಯಿಯರನ್ನ ಗೌರವಿಸಬೇಕು, ಗುರು ಹಿರಿಯರನ್ನ ಗೌರವಿಸಬೇಕು, ವಯಸ್ಸಾದವರನ್ನ ಗೌರವಿಸಬೇಕು, ಬಡವರನ್ನ ಗೌರವಿಸಬೇಕು ಅಂತೇಳಿ ಒಂದ್ ಕಡೆ ಹೇಳ್ತಾರೆ. ಆಮೇಲೆ ಅವರ ಹೇಳಿದಂತ ಕೆಲವು ಸಂದೇಶಗಳಲ್ಲಿ ನಾವು ಮೆಲುಕು ಹಾಕಿದಾಗ ಸಹಜವಾಗಿ ತಾಯಿ ಮೊದಲು ಗುರು ಅಂತ ಕರಿತೇವೆ, ತಾಯಿಯನ್ನ ಗೌರವಿಸ್ತೇವೆ, ತಂದೆಗೂ ಕೂಡ ಗೌರವಿಸ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಗುರುಭಕ್ತಿ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಇಂಥ ದಿನಮಾನಗಳಲ್ಲಿ ಕೂಡ ಯಾಕಂದ್ರೆ ಧಾರವಾಡದ ಕುಮಾರಸ್ವಾಮಿಗಳ ಚರಿತ್ರೆ ಹೋದಾಗ ನಮ್ಮ ಅಪ್ಪ ನೆನಪು ಅಂತಂದ್ರೆ, ಧಾರವಾಡದ ಕುಮಾರಸ್ವಾಮಿ ಅವರ ಏನ್ ಬದುಕಾಗಿತ್ತಲ್ಲ, ಸಾವಿರಾರು ಹೃದಯದ ಗೆದ್ದಂತ ಮಹಾನ್ ತಪಸ್ವಿಗಳು. ಹಾಗೆ ನಮ್ಮ ಕಣ್ಮುಂದೆ ಇದ್ದಂತ ಇನ್ನೊಬ್ಬರು ಮಹಾನ್ ತಪಸ್ವಿಗಳು ಯಾರು ಅಂದ್ರೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪವರು ನಮ್ಮ ಕಣ್ಮುಂದೆ ಇದ್ದಾರೆ. ಸಾವಿರಾರು ಜನರ ಅನಾಥ ಮಕ್ಕಳ, ಸಾವಿರಾರು ಜನರ ಬಡವರ, ಸಾವಿರಾರು ಅನ್ನೋಕ್ಕಿಂತ ಲಕ್ಷ ಗಂಟೆ ಅನ್ಬೇಕಾಗ್ತದೆ, ಕೋಟಿ ಗಂಟೆ ಅನ್ನೋದ ಮುಂದಿನಲ್ಲೇ ಬರ್ತಾ ಸಾಲುಗಳು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಏನಾಗ್ತಾರೆ, ಅಪ್ಪರು ನೀನು ನಿನಗಾಗಿ ಬದುಕುವುದು ಬೇಡ, ಇನ್ನೊಬ್ಬರಿಗಾಗಿ ಬದುಕು, ಅಂಥವರನ್ನ ಸನ್ಮಾನ ಮಾಡ್ಬೇಕು ನೀನು. ಅಂದ್ರೆ ಶ್ರೀಮಂತರನ್ನ ಸನ್ಮಾನ ಮಾಡಬೇಡ, ಶ್ರೀಮಂತರಿಗೆ ಸನ್ಮಾನ ಸನ್ಮಾನ ಸಿಗ್ತದೆ, ಆದ್ರೆ ಬಡವರಿಗೆ ಮಾತ್ರ ನೀನು ಸನ್ಮಾನ ಮಾಡೋದು ಮರಿಬೇಡ ಅಂತ. ಇದು ವಿಶೇಷವಾಗಿ ಅದಕ್ಕೆ ಕುಮಾರಸ್ವಾಮಿ ಅವರ ಚರಿತ್ರೆ ಹೋದಾಗ 12ನೇ ಶತಮಾನದ ಶರಣರ ನೆನಪುಗಳನ್ನೇ ಬರ್ತವೆ. ಹೇಗೆ ಇವತ್ತು 2 ಜಯಂತಿಗಳು ವಿಶೇಷವಾಗಿ, ಒಂದು ತಪೋವನ ಕುಮಾರಸ್ವಾಮಿ ಅವರದು ಮತ್ತು ಇನ್ನೊಂದು ನೂಲಿ ಚಂದ್ರವರವರು. ನೂಲಿ ಚಂದ್ರವರು ಅದೇ ಹೇಳ್ತಾರೆ, ಗುರು ಲಿಂಗಮ್ಮ ಜಂಗಮ್ಮ, ಗುರು ಲಿಂಗ ಜಂಗಮ್ಮವಾದರೂ ಕೂಡ ಏನ್ ಮಾಡ್ಬೇಕಂದ್ರೆ ಕಾಯಕನ ಮಾಡ್ಬೇಕು. ಕಾಯಕನ ಮಾಡಿದಂತ ಬಂದಂತ ಹಣದಲ್ಲಿ ದಾಸೋಹ ಮಾಡ್ಬೇಕು, ದಾಸೋಹ ಮಾಡಬೇಕು. ಆದ್ರೆ ದಾಸೋಹ ಮಾಡಿದನ್ನ ನಾನು ಮಾಡಿದಂತ ಹೇಳ್ಬಾರ್ದು, ಅದು ವಿಶೇಷವಾಗಿ ದಾಸೋಹವನ್ನ ಮಾಡ್ಬೇಕು. ನಾವು ದಾಸೋಹ ಮಾಡಿದ್ದೇನೆ ಎಂಬುದು ಭಾವನೆನೇ ನಮ್ಮಲ್ಲಿ ಬರಬಾರ್ದು, ಯಾಕಂದ್ರೆ ಅದೆಲ್ಲ ದೇವರ ಪ್ರಸಾದ. ಹಾಗಾಗಿ ಇವತ್ತ ಬಾಕಿ ಮಠ ಅದು ಹೆಂಗಂದ್ರೆ ಹಿರಿಯರಂತೆ ಕಿರಿಯರು ಅಂತ ಕರಿತೀವಿ ಸಾಮಾನ್ಯವಾಗಿ. ದೊಡ್ಡ ಅಪ್ಪವರಂತೆ ಸಣ್ಣ ಅಪ್ಪವರು ಕೂಡ ಅದೇ ದಾರಿಯಲ್ಲಿ, ಅದೇ ಹೆಜ್ಜೆಯಲ್ಲಿ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಅವರಿಗೆ ತಕ್ಕ ಹಾಗೆ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರು ಅಪ್ಪವ್ರ ಹಾಗೆ ಗುರು ಬಸವ ಪಟ್ಟದೇವರು ಕೂಡ ಇವತ್ತು ನಮ್ಮ ಒಳ್ಳೆ ರೀತಿಯ ಕರ್ನಾಟಕದ ಹೆಸರನ್ನು ಮಾಡ್ತಾರೆ. ಬಹಳ ನಮ್ಗೆ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಗುರು ಇಲ್ಲದೆ ಮನೆ, ಗಂಡ ಇಲ್ಲದ ಮನೆ ಇದ್ದಾಗ ನಮಗೆ ಹೇಳೋರು ಬೇಕು, ತಿದ್ದೋರು ಬೇಕು, ಸಮಾಜ ಉದ್ಧಾರ ಮಾಡೋರು ಬೇಕು. ಅವ್ರು ಇಲ್ಲದಿದ್ದರೆ ನಮ್ಮ ಸಮಾಜ, ನಾವು ಎಲ್ಲ ಏನಾಗ್ತೇವೆ, ಬಡವರಾಗ್ತೀವಿ. ಯಾಕಂದ್ರೆ ನಾವು ಸಂಸಾರಿಗಳಾದಂಥವ್ರು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಅನೇಕ ಮೋಹದಲ್ಲಿ ನಾವು ಬಲಿಯಾಗ್ತೀವಿ. ಹಣದ ಮೋಹದಲ್ಲಿ ಬಲಿಯಾಗ್ತೇವೆ, ಸಂಸಾರದ ಯಾವ ಮೋಹದಲ್ಲಿ ಬಲಿಯಾಗ್ತೇವೆ. ಅದಕ್ಕಾಗಿ ನಮ್ಮ ಹಿರಿಯರೆಲ್ಲ ಹೇಳ್ಕೊಟ್ಟಿದ್ದು, ಕನಿಷ್ಠ 12 ತಿಂಗಳು ನಲ್ಲಿ 1 ತಿಂಗಳಾದರೂ ಕೂಡ ಏನ್ ಮಾಡೋ, ನಿನ್ನ ಮನಸ್ಸನ್ನು ಶುದ್ಧ ಮಾಡ್ಕೋ, ನಿನ್ನ ಮನಸ್ಸನ್ನು ಪರಿವರ್ತನೆ ಮಾಡ್ಕೋ. ಯಾಕಂದ್ರೆ 11 ತಿಂಗಳಲ್ಲಿ ಮಾಡಿದಂತ ನಿನ್ನ ತಪ್ಪು. ಅದಕ್ಕೆ ಕುಮಾರಸ್ವಾಮಿ ಅವರು ಮತ್ತೊಂದು ಹೇಳ್ತಾರೆ ಅವ್ರ ಸಂದೇಶದಲ್ಲಿ, ಏನಂತಂದ್ರೆ ಒಬ್ಬ ಮನುಷ್ಯ ಅಪ್ಪ ತಪ್ಪವನ ಕುಮಾರಸ್ವಾಮಿ ಹೇಳಿದಂತ ಮಾತು, ಒಬ್ಬ ಮನುಷ್ಯ ತಪ್ಪು ಮಾಡ್ತಾನೆ, ತಪ್ಪು ಮಾಡಿದಾಗ ಅವನಿಗೆ ಅರಿವು ಆಗ್ತದೆ ಅಂತಂದ್ರೆ ನಾನು ತಪ್ಪು ಮಾಡಿದ್ದೇನೆ, ಅರಿವನ್ನ ಮಾಡ್ಕೊಂಡು ಮತ್ತೆ ತಪ್ಪು ಮಾಡಬಾರ್ದಷ್ಟೆ. ಒಂದ್ಸರಿ ತಪ್ಪು ಆಗ್ತದೆ ಸಹಜವಾಗಿ ಮಾನವನ ಮೇಲೆ, ಆದ್ರೆ ತಪ್ಪು ಆದ ಮೇಲೆ ಮತ್ತೆ ತಪ್ಪು ಮಾಡಬಾರ್ದು, ಅದು ಅಪರಾಧ ಆಗ್ತದೆ ಅಂತ ಹೇಳ್ತಾರೆ ಅಪ್ಪ. ಹಾಗಾಗಿ ಶರಣರ ದಾರಿಯಲ್ಲೇ
ಕುಮಾರಸ್ವಾಮಿ ಅಪ್ಪವರು ಕೂಡ ನಡೆದನ್ನ ನಾವು ಚರಿತ್ರೆಯಲ್ಲಿ ನೋಡ್ತೇವೆ. ಹಾಗೆ ಇನ್ನು ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ,